ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಆಟ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ SSC GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಸೊ ಎಕ್ಸಾಮ್ ದಟ್ಬಿಟ್ಟು 1/3/2024 ನಡೆದಂತಹ ಕ್ವಶನ್ ಪೇಪರ್ ಇದು. ಸೊ GK/GS ಡಿಸ್ಕಸ್ ಮಾಡೋಣ. ನಿಮಗೆ ಇದೇ ರೀತಿ SSC GD ಕ್ವಶನ್ ಪೇಪರ್ ಸೆಟ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕ್ವಶನ್ ಪೇಪರ್ ಸೆಟ್ ಸಿಗುತ್ತೆ, ಹಾಗೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಿಗುತ್ತೆ, ಹಾಗೆ ಟಾಪಿಕ್ ವೈಸ್ ಕ್ವಶನ್ ಮತ್ತು ಆಲ್ ಸಬ್ಜೆಕ್ಟ್ ಕೂಡ PDF ಲಭ್ಯವಿದೆ. ನೀವು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ PDF ಪಡ್ಕೋಬೋದು. ಯಾಕಂದರೆ ಎಕ್ಸಾಮ್ ಡೇಟ್ ಯಾವಾಗ ಬೇಕಾದರೂ ಬಿಡ್ಬೋದು. ಹಾಗಾಗಿ ಇವಾಗಲೇ ನಿಮ್ಮ ತಯಾರಿಯನ್ನು ಶುರು ಮಾಡ್ಕೊಳ್ಳಿ. ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಸೆಕ್ಷನ್ 1. ಸೊ ರೀಸನಿಂಗ್ ಇದೆ. ಸೊ ನಾವು GK/GS ನೋಡೋಣ. ಸೊ ಈ ಸೆಟ್ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾನು ಡೈಲಿ ಕ್ಲಾಸಸ್ ತಗೋತೀನಿ. ಸೊ ಬನ್ನಿ. ಪ್ರಶ್ನೆ 1. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದೆ? ಇದು ಸರಿಯಾದ ಉತ್ತರ ಸಿಕ್ಕಿಂ. ನೆಕ್ಸ್ಟ್ ಪ್ರಶ್ನೆ 2. ಆರ್ಥಿಕತೆಯ ಯಾವ ವಲಯವು ಬೌದ್ಧಿಕ ಚಟುವಟಿಕೆಗಳು ಮತ್ತು ನಾವೀನ್ಯತೆಗಳನ್ನು ಕೇಂದ್ರೀಕರಿಸುತ್ತದೆ? ಇದು ಸರಿಯಾದ ಉತ್ತರ ಆಪ್ಷನ್ 4 ಚಾತುರ್ತಿಕ ವಲಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 3. ಕ್ರಿಕೆಟ್ ಆಟದಲ್ಲಿ ಗಲ್ಲಿ ಎಂದರೆ ಡ್ಯಾಶ್ ಸ್ಥಾನವಾಗಿದೆ? ಇದು ಸರಿಯಾದ ಉತ್ತರ ಆಪ್ಷನ್ 3 ಪಾಯಿಂಟ್ ಮತ್ತು ಸ್ಲಿಪ್ ನಡುವಿನ ಸ್ಥಾನವಾಗಿದೆ. ನೆಕ್ಸ್ಟ್ ಪ್ರಶ್ನೆ 4. 2023ರ ಸೆಪ್ಟೆಂಬರ್ 24ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಎಷ್ಟು ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದರು? ಇದು ಸರಿಯಾದ ಉತ್ತರ ಆಪ್ಷನ್ 2 9. ನೆಕ್ಸ್ಟ್ ಪ್ರಶ್ನೆ 5. ಜತಿನ್ ಗೋಸ್ವಾಮಿಯವರು ಯಾವ ನೃತ್ಯ ಪ್ರಕಾರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಹಲವಾರು ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ? ಇದು ಸರಿಯಾದ ಉತ್ತರ ಶಾಸ್ತ್ರೀಯ ನೃತ್ಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6. ಸಂವಿಧಾನಕ್ಕೆ ಬದ್ಧರಾಗಿರತಕ್ಕದ್ದು ಮತ್ತು ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸತಕ್ಕದ್ದು. ಇದು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ಡ್ಯಾಶ್ ಆಗಿವೆ? ಇದು ಸರಿಯಾದ ಉತ್ತರ ಆಪ್ಷನ್ 4 ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ಪ್ರಶ್ನೆ 7. ಆಗಾ ಖಾನ್ ಕಪ್ ಎಂಬುದು ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ 4 ಸರಿಯಾದ ಉತ್ತರ ಹಾಕಿ. ನೆಕ್ಸ್ಟ್ ಪ್ರಶ್ನೆ 8. ನೊಬೆಲ್ ಪುರಸ್ಕೃತರಾದ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ಡ್ಯಾಶ್ ಕ್ಷೇತ್ರದ ಕೊಡುಗೆಗಾಗಿ ಖ್ಯಾತರಾಗಿದ್ದಾರೆ? ಇದು ಸರಿಯಾದ ಉತ್ತರ ಆಪ್ಷನ್ 3 ಕೃಷಿ ಮತ್ತು ಆಹಾರ ಉತ್ಪಾದನೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 9. ದತ್ತು ಮಕ್ಕಳಿಗೆ ಹಕ್ಕಿಲ್ಲನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಆಪ್ಷನ್ 1 ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 10. ಯಾವ ಗುಪ್ತ ರಾಜನು ಪಶ್ಚಿಮ ಪ್ರದೇಶಗಳಲ್ಲಿನ ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು? ಇದು ಸರಿಯಾದ ಉತ್ತರ ಆಪ್ಷನ್ 1 2ನೇ ಚಂದ್ರಗುಪ್ತ. ನೆಕ್ಸ್ಟ್ ಪ್ರಶ್ನೆ 11. ಯಾವ ನೃತ್ಯ ಪ್ರಕಾರವು ತಾಂಡವ ಮತ್ತು ಲಾಸ್ಯ ಎರಡರ ಸಂಯೋಜನೆಯನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಆಪ್ಷನ್ 1 ಮಣಿಪುರಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 12. 2023ರ ಮೇ ತಿಂಗಳಲ್ಲಿ ವಿಶ್ವ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ 2 ಅಜಯ್ ಬಂಗಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 13. ತುಲಿಪ್ ಉತ್ಸವವು ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಆಪ್ಷನ್ 3 ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 14. ಭಾರತದಲ್ಲಿ ಮಕ್ಕಳ ಅವಲಂಬನೆಯ ಅನುಪಾತವೆಂದರೆ ಡ್ಯಾಶ್ ವರ್ಷ ವಯಸ್ಸಿನ ಅವಲಂಬಿತರ ಸಂಖ್ಯೆ ಲೆಕ್ಕಾಚಾರವಾಗಿದೆ? ಇದು ಸರಿಯಾದ ಉತ್ತರ ಆಪ್ಷನ್ 4 0 ಇಂದ 14. ಪ್ರಶ್ನೆ 15. ಈ ಕೆಳಗಿನ ಯಾವ ಈಜು ಸ್ಪರ್ಧೆಯಲ್ಲಿ ಈಜುಪಟುಗಳು ನೀರಿನಲ್ಲಿ ಇದ್ದುಕೊಂಡು ಈಜುಕೊಳದ ಗೋಡೆಯ ದಿಕ್ಕಿಗೆ ಮುಖ ಮಾಡಿ ಸ್ಪರ್ಧೆ ಆರಂಭಿಸುತ್ತಾರೆ? ಇದು ಸರಿಯಾದ ಉತ್ತರ ಆಪ್ಷನ್ 1 ಬ್ಯಾಕ್ ಸ್ಟ್ರೋಕ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16. ಹಣಕಾಸು ಸಚಿವಾಲಯವು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಡ್ಯಾಶ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ? ಇದು ಸರಿಯಾದ ಉತ್ತರ ಆಪ್ಷನ್ 1 2023. ನೆಕ್ಸ್ಟ್ ಪ್ರಶ್ನೆ 17. ಭಾರತದ ಸಂವಿಧಾನಾತ್ಮಕ ಮುಖ್ಯಸ್ಥರಾದ ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲವು ಅಸ್ತಿತ್ವದಲ್ಲಿದೆ? ಇದು ಸರಿಯಾದ ಉತ್ತರ ರಾಷ್ಟ್ರಪತಿಗಳಿಗೆ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್.
ಪ್ರಶ್ನೆ 18 ಡ್ಯಾಶ್ ಎಂಬುದು ಸಾಲಗಾರನು ಹೊಂದಿರುವ ಆಸ್ತಿಯಾಗಿದೆ ಮತ್ತು ಇದನ್ನು ಸಾಲವನ್ನು ಹಿಂತಿರುಗಿಸುವವರೆಗೆ ಸಾಲ ನೀಡದವನು ಖಾತರಿಯಾಗಿ ಬಳಕೆ ಮಾಡುತ್ತಾನೆ. ಆಪ್ಷನ್ 4 ಮೇಲಾಧಾರ. ಪ್ರಶ್ನೆ 19 ಪ್ರತಿ ಸೆಕೆಂಡಿಗೆ ಆಂದೋಲನಗಳ ಸಂಖ್ಯೆಯನ್ನು ಆಂದೋಲನಗಳ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ 1 ಆವರ್ತನ. ಪ್ರಶ್ನೆ 20 ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರು ವಿಶ್ವವಿಖ್ಯಾತ ಡ್ಯಾಶ್ ವಾದಕರಾಗಿದ್ದರು. ಇದು ಸರಿಯಾದ ಉತ್ತರ ಆಪ್ಷನ್ 3 ಬಾನ್ಸುರಿ ಅಂದರೆ ಕೊಳಲು ವಾದಕರು. ಸೊ ಇಲ್ಲಿಗೆ ಕ್ವಶನ್ ಪೇಪರ್ನಲ್ಲಿ GK/GS ಟಾಪ್ 20 ಕ್ವಶನ್ಸ್ ನೋಡಿದ್ವಿ. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಮ್ಯಾಥಮೆಟಿಕ್ಸ್ ಇದೆ. ಸೊ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ನೀವು ಚಾಯ್ಸಿಂಗ್ ಮಾಡ್ಕೋಬೋದು ಲ್ಯಾಂಗ್ವೇಜಲ್ಲಿ. ನಿಮಗೆ ಹಿಂದಿ ಈಜಿ ಆದರೆ ಹಿಂದಿ, ಇಂಗ್ಲೀಷ್ ಇದೆಯಾ ಈಜಿ ಆದರೆ ಇಂಗ್ಲೀಷ್. ನೀವು ಚಾಯ್ಸ್ ಮಾಡಿಕೊಂಡು ಎಕ್ಸಾಮ್ನ ಬರಿಬೋದು. 2 ಆಪ್ಷನ್ ಇರುತ್ತೆ. ಸ್ನೇಹಿತರೆ ಇದೇ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. PDF ಲಭ್ಯವಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ.